ಒಂದ್ಸಲ ಕಣ್ಮುಚ್ಚಿ ಕಲ್ಪನೆ ಮಾಡ್ಕೊಳ್ಳಿ. ರಸ್ತೆ ಬದಿಯಲ್ಲಿ ವಜ್ರ, ವೈಡೂರ್ಯ, ಮುತ್ತು ಮತ್ತು ರತ್ನಗಳನ್ನ ಸೇರು ಮತ್ತು ಬಳ್ಳಗಳ ಲೆಕ್ಕದಲ್ಲಿ ಮಾರಾಟ ಮಾಡುತ್ತಿದ್ದ ಕಾಲ ಒಂದಿತ್ತು. ಇದು ಯಾವುದೋ ಕಾಲ್ಪನಿಕ ಕಥೆಯಲ್ಲ, ಬದಲಾಗಿ ನಮ್ಮ ಹೆಮ್ಮೆಯ ಕರ್ನಾಟಕದ ದಕ್ಷಿಣ ಭಾರತದ ಅತಿ ದೊಡ್ಡ ಸಾಮ್ರಾಜ್ಯವಾದ ವಿಜಯನಗರ ಸಾಮ್ರಾಜ್ಯದ ನೈಜ ಇತಿಹಾಸ. ಉತ್ತರದಲ್ಲಿ ಕಾಶಿ ಹೇಗೆ ಆದಿಯೂ ಅಂತ್ಯವೂ ಇಲ್ಲವೋ ಹಾಗೆ ದಕ್ಷಿಣದಲ್ಲಿ ಆದಿಯೂ ಅಂತ್ಯವೂ ಇಲ್ಲದ ಒಂದು ಅನಂತ ನಗರವೆಂದರೆ ಅದು ಪಂಪಾ ಕ್ಷೇತ್ರ, ಅಂದರೆ ಇಂದಿನ ಹಂಪೆ. ಇವತ್ತು ನೀವು ನೋಡ್ತಿರುವ ಮುರಿದು ಬಿದ್ದ ಗೋಪುರಗಳು, ಬಿರುಕು ಬಿಟ್ಟ ಶಿಲಾಮಂಟಪಗಳು ಕೇವಲ ಕಲ್ಲುಗಳಲ್ಲ, ಇವು ಇತಿಹಾಸದ ಜೀವಂತ ನೆನಪುಗಳು. ಆ ಕಾಲದಲ್ಲಿ ವಿಶ್ವದ GDPಯಲ್ಲಿ ಭಾರತದ ಪಾಲು ಬರೋಬ್ಬರಿ 23% ಎಂದರೆ ಅದರಲ್ಲಿ ಅತಿ ದೊಡ್ಡ ಪಾಲು ಈ ಸಾಮ್ರಾಜ್ಯದ್ದೇ ಆಗಿತ್ತು. ಬನ್ನಿ, ಇಂದಿನ ಈ ವಿಡಿಯೋದಲ್ಲಿ 16 ಲಕ್ಷ ಸೈನಿಕರ ಬಲಿಷ್ಠ ಸೇನೆಯನ್ನು ಹೊಂದಿದ್ದ ಜಗತ್ತಿನ ಅತ್ಯಂತ ಶ್ರೀಮಂತ ಸಾಮ್ರಾಜ್ಯಗಳಲ್ಲಿ ಒಂದಾಗಿದ್ದ ವಿಜಯನಗರ ಸಾಮ್ರಾಜ್ಯದ ಹುಟ್ಟು, ಕೃಷ್ಣದೇವರಾಯರ ವೈಭವ ಮತ್ತು 6 ತಿಂಗಳ ಕಾಲ ನಡೆದ ಕರಾಳ ಲೂಟಿಯ ಸಂಪೂರ್ಣ ಕಥೆಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಂಬರೋಣ. ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಜೊತೆಗೆ ಈ ಒಂದು ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆಯವರೆಗೂ ಮಿಸ್ ಮಾಡದೆ ವಿಡಿಯೋನ ನೋಡಿ. ಬನ್ನಿ ವಿಡಿಯೋದೊಳಗಡೆ ಹೋಗೋಣ. ಹದಿನಾಲ್ಕನೇ ಶತಮಾನದ ಆರಂಭದ ಕಾಲಘಟ್ಟವದು. ಉತ್ತರ ಭಾರತವನ್ನು ಆಕ್ರಮಿಸಿಕೊಂಡಿದ್ದ ದೆಹಲಿ ಸುಲ್ತಾನರಾದ ಖಿಲ್ಜಿ ಮತ್ತು ತುಘಲಕ್ ಮನೆತನದವರು ದಕ್ಷಿಣ ಭಾರತದ ಅಪಾರ ಸಂಪತ್ತಿನ ಮೇಲೆ ಕಣ್ಣಿಡ್ತಾರೆ. ದೇವಗಿರಿ, ದ್ವಾರಸಮುದ್ರ ಮತ್ತು ಮದುರೈಗಳು ಸುಲ್ತಾನರ ಭೀಕರ ದಾಳಿಗೆ ತತ್ತರಿಸಿ ಹೋಗಿದ್ವು. ಆ ಕಠಿಣ ಸಮಯದಲ್ಲಿ ನಮ್ಮ ಹಿಂದೂ ಧರ್ಮ ಮತ್ತು ಸನಾತನ ಸಂಸ್ಕೃತಿಯನ್ನು ರಕ್ಷಿಸಲು 1336ರಲ್ಲಿ ವಿದ್ಯಾರಣ್ಯರ ಮಾರ್ಗದರ್ಶನದಲ್ಲಿ ಹರಿಹರ ಮತ್ತು ಬುಕ್ಕರಾಯರು ಅಂದರೆ ಹಕ್ಕಬುಕ್ಕರು ತುಂಗಭದ್ರಾ ನದಿಯ ತಟದಲ್ಲಿ ಆನೆಗುಂದಿಯಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸ್ತಾರೆ. ಇವರು ಕೇವಲ ಕೆಲವು ವರ್ಷಗಳಲ್ಲಿ ತಮ್ಮ ಸಾಮ್ರಾಜ್ಯವನ್ನು ಎಷ್ಟು ಮಟ್ಟಿಗೆ ವಿಸ್ತರಿಸಿದ್ರು ಅಂದರೆ ದಕ್ಷಿಣ ಭಾರತ ಮಾತ್ರವಲ್ಲ, ಶ್ರೀಲಂಕಾದಲ್ಲಿ ಯಾರು ರಾಜನಾಗಬೇಕು ಎಂಬುದನ್ನು ಕೂಡ ವಿಜಯನಗರದ ರಾಜರೇ ನಿರ್ಧರಿಸುವ ಮಟ್ಟಿಗೆ ಬೆಳೆದಿದ್ರು. ವಿಜಯನಗರವನ್ನು ಆಳಿದ ಸಂಗಮ, ಸಾಳುವ, ತುಳವ ಮತ್ತು ಅರವೀಡು ಎಂಬ 4 ರಾಜವಂಶಗಳಲ್ಲಿ ತುಳವ ವಂಶದ ಶ್ರೀಕೃಷ್ಣದೇವರಾಯರ ಆಳ್ವಿಕೆಯ ಕಾಲ ಈ ಸಾಮ್ರಾಜ್ಯದ ಅತ್ಯುನ್ನತ ಸುವರ್ಣಯುಗವಾಗಿತ್ತು. ಮೊಘಲ್ ಸಾಮ್ರಾಜ್ಯದ ಸ್ಥಾಪಕನಾದ ಬಾಬರ್ ತನ್ನ ಆತ್ಮಚರಿತ್ರೆಯಲ್ಲಿ ಶ್ರೀಕೃಷ್ಣದೇವರಾಯನು ಅಂದಿನ ಹಿಂದೂಸ್ತಾನದ ಅತ್ಯಂತ ಶಕ್ತಿಶಾಲಿ ರಾಜ ಎಂದು ಬಣ್ಣಿಸಿದ್ದಾನೆ ಮತ್ತು ದಕ್ಷಿಣಕ್ಕೆ ದಾಳಿ ಮಾಡುವ ಧೈರ್ಯ ಎಂದೂ ಮಾಡಲಿಲ್ಲ. ಕೃಷ್ಣದೇವರಾಯರು ಕೇವಲ ಯುದ್ಧವೀರರಾಗಿರಲಿಲ್ಲ, ಅತ್ಯಂತ ಚಾಣಾಕ್ಷ ಆಡಳಿತಗಾರರೂ ಆಗಿದ್ದರು. ಇತಿಹಾಸಕಾರರು ಶ್ರೀಕೃಷ್ಣದೇವರಾಯರ ಆಡಳಿತವನ್ನು ಯುನೈಟೆಡ್ ಸ್ಟೇಟ್ ಆಫ್ ವಿಜಯನಗರ ಎಂದು ಕರೆಯುತ್ತಿದ್ದರು. ಯಾಕಂದರೆ ಈ ಬೃಹತ್ ಸಾಮ್ರಾಜ್ಯದಲ್ಲಿ ಸುಮಾರು 200ಕ್ಕೂ ಹೆಚ್ಚು ಪಾಳೆಗಾರರು ಅಥವಾ ಸಾಮಂತ ರಾಜರಿದ್ದರು. ಪ್ರತಿಯೊಬ್ಬ ಸಾಮಂತ ರಾಜನು ತನ್ನ ಪ್ರಾಂತ್ಯದಲ್ಲಿ ಸ್ವತಂತ್ರನಾಗಿದ್ದನು. ಆದರೆ ಪ್ರತಿ ವರ್ಷ ದಸರಾ ಹಬ್ಬದಂದು ಮಹಾನವಮಿ ದಿಬ್ಬದ ಉತ್ಸವದಲ್ಲಿ ಈ 200 ಸಾಮಂತ ರಾಜರು ಒಗ್ಗೂಡಿ ತಮ್ಮ ಸೇನಾಬಲವನ್ನು ಪ್ರದರ್ಶಿಸಿ ಕೃಷ್ಣದೇವರಾಯರಿಗೆ ತಮ್ಮ ಕಪ್ಪ ಕಾಣಿಕೆಗಳನ್ನು ಒಪ್ಪಿಸುತ್ತಿದ್ದರು. ಇದು ಇಂದಿನ ನಮ್ಮ ರಿಪಬ್ಲಿಕ್ ಡೇ ಪರೇಡ್ನಂತೆ ನಡೆಯುತ್ತಿತ್ತು. ಆ ಕಾಲದ ಹಂಪಿಯ ವೈಭವವನ್ನು ವರ್ಣಿಸಲು ಪದಗಳೇ ಸಾಲದು. ಅಲ್ಲಿನ ಪಾನ್ ಸುಪಾರಿ ಬಜಾರ್, ಚೈನಾ ಬಜಾರ್, ಬರ್ಮಾ ಬಜಾರ್ಗಳಲ್ಲಿ ಪ್ರಪಂಚದ ಮೂಲೆ ಮೂಲೆಗಳಿಂದ ಬಂದ ವಸ್ತುಗಳು, ಚೀನಾದ ಪಿಂಗಾಣಿಗಳು, ರೇಷ್ಮೆ ಬಟ್ಟೆಗಳು ಮಾರಾಟವಾಗುತ್ತಿದ್ದವು. ವಿದೇಶಿ ಪ್ರವಾಸಿಗ ಡೊಮಿಂಗೋ ಪೇಸ್ ಹೇಳುವಂತೆ ವಿಜಯನಗರವು ಅಂದು ರೋಮ್ ನಗರದಷ್ಟೇ ದೊಡ್ಡದಾಗಿತ್ತು, ವಿಶ್ವದ ಅತ್ಯಂತ ಸುಸಜ್ಜಿತ ನಗರವಾಗಿತ್ತು. ಇಷ್ಟೊಂದು ಅಗಾಧ ಸಂಪತ್ತನ್ನು ರಕ್ಷಿಸಲು ವಿಜಯನಗರದ ಬಳಿ ಅಸಾಧ್ಯವಾದ ಸೇನೆ ಇತ್ತು. ಕೃಷ್ಣದೇವರಾಯನ ಬಳಿ ಬರೋಬ್ಬರಿ 16 ಲಕ್ಷ ಸೈನಿಕರಿದ್ದರು ಎಂದು ಇತಿಹಾಸಕಾರರು ಉಲ್ಲೇಖಿಸಿದ್ದಾರೆ. ಕೃಷ್ಣದೇವರಾಯ ಯುದ್ಧತಂತ್ರಗಳು ಪ್ರಕೃತಿಯನ್ನೇ ಬಗ್ಗಿಸುವಷ್ಟು ಚಾಣಾಕ್ಷವಾಗಿದ್ದವು. ಉದಾಹರಣೆಗೆ, ಉತ್ತಮೂರಿನ ಪಾಳೆಗಾರ ಗಂಗರಾಜ ಎಂಬಾತ ಕಾವೇರಿ ನದಿಯ ನಡುವೆ ಇದ್ದ ಶಿವನ ಸಮುದ್ರದ ಜಲದುರ್ಗದಲ್ಲಿ ಅಡಗಿದ್ದಾಗ ಕೃಷ್ಣದೇವರಾಯರು ಅಸಾಧ್ಯವಾದದ್ದನ್ನು ಮಾಡಿದ್ದರು. ಅವರು ಕಾವೇರಿ ನದಿಗೆ ಅಡ್ಡಲಾಗಿ ಅಣೆಕಟ್ಟನ್ನು ಕಟ್ಟಿ ನದಿಯ ಹರಿವಿನ ದಿಕ್ಕನ್ನೇ ಬದಲಿಸಿಬಿಟ್ಟಿದ್ದರು. ನದಿಯ ನೀರು ಬರಿದಾದ ತಕ್ಷಣ ಕೋಟೆಯನ್ನು ಸುಲಭವಾಗಿ ವಶಪಡಿಸಿಕೊಂಡರು. ಇಂತಹ ತಂತ್ರ ಇತಿಹಾಸದಲ್ಲೇ ಅಪರೂಪ. ಅದೇ ರೀತಿ 1520ರಲ್ಲಿ ನಡೆದ ಐತಿಹಾಸಿಕ ರಾಯಚೂರು ಕದನ ಕೃಷ್ಣದೇವರಾಯರ ಶೌರ್ಯಕ್ಕೆ ಕನ್ನಡಿ ಹಿಡಿದಿತ್ತು. ಕೃಷ್ಣ ಮತ್ತು ತುಂಗಭದ್ರಾ ನದಿಗಳ ನಡುವಿನ ಈ
ದೋವಾಬ್ ಪ್ರದೇಶವು ಚಿನ್ನ ಮತ್ತು ತಾಮ್ರದ ಗಣಿಗಳಿಂದ ಕೂಡಿದ್ದರಿಂದ ಅತ್ಯಂತ ಶ್ರೀಮಂತ ಪ್ರದೇಶವಾಗಿತ್ತು. ಬಿಜಾಪುರದ ಸುಲ್ತಾನ ಇಸ್ಮಾಯಿಲ್ ಆದಿಲ್ ಶಾನ ವಿರುದ್ಧ ಕೃಷ್ಣದೇವರಾಯರು 7 ಲಕ್ಷ ಕಾಲ್ದಳ, 27,000ಕ್ಕೂ ಹೆಚ್ಚು ಅಶ್ವದಳ, 550 ಆನೆಗಳು ಬೃಹತ್ ಸೇನೆಯೊಂದಿಗೆ ಯುದ್ಧಕ್ಕಿಳಿದರು. ಆದಿಲ್ ಶಾ ಬಳಿ ಅತ್ಯಾಧುನಿಕ ಫಿರಂಗಿಗಳಿದ್ದವು. ಯುದ್ಧದ ಆರಂಭದಲ್ಲಿ ವಿಜಯನಗರದ ಸೇನೆಗೆ ಭಾರಿ ನಷ್ಟವಾಯಿತು. ಇದನ್ನು ಕಂಡು ಕೃಷ್ಣದೇವರಾಯರು ಖುದ್ದಾಗಿ ರಣರಂಗಕ್ಕೆ ಧುಮುಕಿ ಸೈನಿಕರನ್ನು ಹುರಿದುಂಬಿಸಿದರು. ಕೃಷ್ಣದೇವರಾಯರು ಪೋರ್ಚುಗೀಸರೊಂದಿಗೆ ಮೊದಲೇ ಉತ್ತಮ ಬಾಂಧವ್ಯ ಹೊಂದಿದ್ದರಿಂದ ಅವರಿಂದ ಆಧುನಿಕ ಬಂದೂಕುಗಳನ್ನು ತರಿಸಿಕೊಂಡಿದ್ದರು. ಪೆಮ್ಮಸಾನಿ ರಾಮಲಿಂಗ ನಾಯ್ಡು ಅವರ ಶೌರ್ಯ ಮತ್ತು ಪೋರ್ಚುಗೀಸ್ ಸೈನಿಕ ಕ್ರಿಸ್ಟೋವಾ ಡಿ ಫೆಗರೇಡೋ ನೇತೃತ್ವದ ಬಂದೂಕುಧಾರಿಗಳು ನಿಖರವಾದ ದಾಳಿಯಿಂದ ಕೃಷ್ಣದೇವರಾಯರು ಆ ಯುದ್ಧದಲ್ಲಿ ಭಾರೀ ಜಯ ಸಾಧಿಸಿದರು. ಆದಿಲ್ ಶಾ ತನ್ನ ಪ್ರಾಣ ಉಳಿಸಿಕೊಳ್ಳಲು ಓಡಿ ಹೋದರು. ಇಡೀ ಭಾರತವೇ ನಡುಗುತ್ತಿದ್ದ ಆ ಚಕ್ರವರ್ತಿಯ ದಿನಚರಿ ಹೇಗಿತ್ತು ಗೊತ್ತಾ? ಮುಂಜಾನೆ ಎದ್ದ ತಕ್ಷಣ 3/4 ಲೀಟರ್ ಸಾಸಿವೆ ಎಣ್ಣೆ ಕುಡಿತಿದ್ದರು. ಕಠಿಣ ಮಲ್ಲಯುದ್ಧ, ಕುದುರೆ ಸವಾರಿ ಮತ್ತು ಕಸರತ್ತುಗಳನ್ನು ಮಾಡುತ್ತಿದ್ದರು. ಅವರು ಮಹಾನ್ ದೈವಭಕ್ತರಾಗಿದ್ದರಿಂದ ಒರಿಸ್ಸಾದ ಗಜಪತಿಯನ್ನು ಸೋಲಿಸಿದ ನೆನಪಿಗಾಗಿ ತಿರುಪತಿ ವೆಂಕಟೇಶ್ವರ ಸ್ವಾಮಿಗೆ ಭೇಟಿ ನೀಡಿ ಬರೋಬ್ಬರಿ 10,000 ದೊಡ್ಡ ಚಿನ್ನದ ನಾಣ್ಯಗಳ ಅಭಿಷೇಕವನ್ನು ಮಾಡಿಸಿದ್ದರು. ಅಷ್ಟೇ ಅಲ್ಲ, ತಾವು ಹೊಸ ದೇವಾಲಯಗಳನ್ನು ಕಟ್ಟುವುದರ ಜೊತೆಗೆ ಹೊಯ್ಸಳರು ಕಟ್ಟಿದ್ದ 100 ದೇವಾಲಯಗಳಿಗೆ ಗೋಪುರಗಳನ್ನು ಕಟ್ಟಿಸಿ ಆ ಅದ್ಭುತ ಶಿಲ್ಪಕಲೆಗಳನ್ನು ರಕ್ಷಿಸಿದ ಕೀರ್ತಿ ವಿಜಯನಗರದ ರಾಜರಿಗೆ ಸಲ್ಲುತ್ತದೆ. ಆದರೆ ಎಷ್ಟೇ ಪ್ರಬಲ ಚಕ್ರವರ್ತಿಯಾದರೂ ವಿಧಿಯ ಬರಹವನ್ನು ತಪ್ಪಿಸಲು ಸಾಧ್ಯವಿಲ್ಲ. ಕೃಷ್ಣದೇವರಾಯರ ಕೊನೆಯ ದಿನಗಳು ಕಣ್ಣೀರಿನಿಂದ ಕೂಡಿದ್ದವು. ತಮ್ಮ ಪ್ರೀತಿಯ ಮಗ ತಿರುಮಲರಾಯನಿಗೆ ಪಟ್ಟ ಕಟ್ಟಿದಾಗ ದುಷ್ಕರ್ಮಿಗಳು ಆ ಎಳೆ ಮಗುವಿಗೆ ವಿಷವುಣಿಸಿಕೊಂಡರು. ಈ ಸಂಚಿನಲ್ಲಿ ತನ್ನ ನಂಬಿಕಸ್ಥ ಪ್ರಧಾನಮಂತ್ರಿ ತಿಮ್ಮರಸುವಿನ ಕೈವಾಡವಿದೆ ಎಂದು ತಪ್ಪಾಗಿ ಭಾವಿಸಿ ಆತನ ಕಣ್ಣುಗಳನ್ನು ಕೀಳಿಸುವ ಶಿಕ್ಷೆ ನೀಡಲಾಯಿತು. ನಂತರ ಸತ್ಯ ತಿಳಿದಾಗ ಕೃಷ್ಣದೇವರಾಯರು ತೀವ್ರ ಆಘಾತಕ್ಕೆ ಒಳಗಾದರು. ಮಗನ ಸಾವಿನ ಶೋಕ ಮತ್ತು ತೀವ್ರ ಅನಾರೋಗ್ಯದಿಂದ ಬಳಲಿದ ಆ ಮಹಾನ್ ಚಕ್ರವರ್ತಿ 1529ರಲ್ಲಿ ನಿಧನರಾಗ್ತಾರೆ. ಕೃಷ್ಣದೇವರಾಯರ ಸಾವಿನ ನಂತರ ಸಾಮ್ರಾಜ್ಯದ ಅಧಿಕಾರ ಅಳಿಯ ರಾಮರಾಯನ ಕೈ ಸೇರಿತು. ದಶಕಗಳ ಕಾಲ ದಕ್ಷಿಣ ಭಾರತವನ್ನು ತನ್ನ ಬೆರಳ ತುದಿಯಲ್ಲಿ ಆಳಿದ ರಾಮರಾಯರಲ್ಲಿ ವಿಪರೀತ ಅಹಂಕಾರ ಬೆಳೆದಿತ್ತು. ಡೆಕ್ಕನ್ ಸುಲ್ತಾನರ ಆಂತರಿಕ ವಿಚಾರಗಳಲ್ಲಿ ಹಸ್ತಕ್ಷೇಪ ಮಾಡುತ್ತಿದ್ದ ಈತನ ವಿರುದ್ಧ 1565ರ ಹೊತ್ತಿಗೆ 5 ಶಾಹಿ ಸುಲ್ತಾನರು ಅಂದರೆ ಬಿಜಾಪುರ, ಗೋಲ್ಗುಂಡ, ಅಹಮದ್ನಗರ, ಬೀದರ್, ಬಿರಾರ್ ಈ 5 ಸುಲ್ತಾನರು ಒಗ್ಗೂಡಿದರು. 1565ರ ಜನವರಿ ವಿಜಯನಗರದ ಇತಿಹಾಸದ ಕರಾಳ ದಿನ. ರಕ್ಕಸಗಿ ತಂಗಡಗಿ ಅಂದರೆ ತಾಳಿಕೋಟೆ ಕದನ. ಈ ಕದನದಲ್ಲಿ ಬರೋಬ್ಬರಿ 96 ವರ್ಷ ವಯಸ್ಸಿನ ವೃದ್ಧ ಅಳಿಯ ರಾಮರಾಯ ವಿಜಯನಗರದ ಸೈನ್ಯದ ಮುಂದಾಳತ್ವ ವಹಿಸಿದ್ದ. ಆತ ಯುದ್ಧ ಭೂಮಿಯಲ್ಲಿ ಸೈನಿಕರನ್ನು ಹುರಿದುಂಬಿಸಲು ಚಿನ್ನ, ಬೆಳ್ಳಿಯ ನಾಣ್ಯಗಳನ್ನು ತೂರುತ್ತಿದ್ದ. ಆದರೆ ಯುದ್ಧದಲ್ಲಿ ವಿಶ್ವಾಸದ್ರೋಹ ನಡೆಯಿತು. ಸ್ವತಃ ರಾಮರಾಯನೇ ಬೆಳೆಸಿದ್ದ ಆಲಿ ಆದಿಲ್ ಶಾ ಹಾಗೂ ಆತನ ಕೆಲವು ಆಪ್ತರ ಮೋಸದಿಂದ ರಾಮರಾಯನನ್ನು ಸೆರೆ ಹಿಡಿದು ಶಿರಚ್ಛೇದನ ಮಾಡಲಾಯಿತು. ನಾಯಕನನ್ನು ಕಳೆದುಕೊಂಡ ವಿಜಯನಗರದ ಬೃಹತ್ ಸೈನ್ಯ ದಿಕ್ಕಾಪಾಲಾಗಿ ಓಡಿತು. ನಂತರ ನಡೆದದ್ದು ಇತಿಹಾಸ. ಅತ್ಯಂತ ಭೀಕರ ಲೂಟಿ. ವಿಜಯಶಾಲಿಯಾದ ಸುಲ್ತಾನರ ಸೈನ್ಯ ಹಂಪಿಗೆ ಲಗ್ಗೆಟ್ಟಿತು. ಕೇವಲ 1 ದಿನ 2 ದಿನವಲ್ಲ, ಬರೋಬ್ಬರಿ 6 ತಿಂಗಳ ಕಾಲ ಹಂಪಿಯನ್ನು ಅಮಾನವೀಯವಾಗಿ ಕೊಳ್ಳೆ ಹೊಡೆಯಲಾಯಿತು. ಮರದ ಗೋಪುರಗಳಿಗೆ ಬೆಂಕಿ ಹಚ್ಚಿದರು. ಹಸಿ ಮರಗಳನ್ನು ತುಂಬಿ ಬೆಂಕಿ ಹಚ್ಚಿದ್ದರಿಂದ ತಿಂಗಳುಗಟ್ಟಲೆ ಹುರಿದು ಬೆಂಕಿಯ ಶಾಖಕ್ಕೆ ಹಂಪಿಯ ಕಲ್ಲುಗಳ ಕಂಬಗಳು ಬಿರುಕುಬಿಟ್ಟವು, ನೆಲಕ್ಕುರುಳಿದವು. ಉಗ್ರ ನರಸಿಂಹನ ತೊಡೆಯ ಮೇಲಿದ್ದ ಲಕ್ಷ್ಮಿಯ ವಿಗ್ರಹವನ್ನು ಒಡೆದು ಹಾಕಲಾಯಿತು. ಬೆಟ್ಟ ಗುಡ್ಡಗಳಲ್ಲಿ ಅಡಗಿಸಿಟ್ಟಿದ್ದ ನಿಧಿಗಳನ್ನು 6 ತಿಂಗಳ ಕಾಲ ಹುಡುಕಿ ಲೂಟಿ ಮಾಡಿದರು. ಆ ಅಪಾರ ಸಂಪತ್ತನ್ನು ಸಾಗಿಸಲು ಬರೋಬ್ಬರಿ 1,500 ಆನೆಗಳನ್ನು ಬಳಸಲಾಗಿತ್ತು ಎಂದರೆ ಆ ನಗರದ ಶ್ರೀಮಂತಿಕೆ ಎಷ್ಟಿತ್ತು ಎಂದು ಊಹಿಸಿಕೊಳ್ಳಿ. ನಂತರ ಈ ಮನೆತನ ಪೆನುಕೊಂಡ ಮತ್ತು ಚಂದ್ರಗಿರಿಗೆ ಓಡಿ ಹೋಗುತ್ತೆ. ಅಂದಿನಿಂದ ಹಂಪಿ ಮತ್ತೆಂದೂ ಎದ್ದು ನಿಲ್ಲಲಿಲ್ಲ. ಶಾಶ್ವತವಾಗಿ ಒಂದು ಹಾಳು ಕೊಂಪೆಯಾಗಿಯೇ ಕಾಡಿನ ಪಾಲಾಯಿತು. 100 ವರ್ಷಗಳ ಕಾಲ ದಟ್ಟ ಕಾಡಿನಲ್ಲಿ ಕಣ್ಮರೆಯಾಗಿದ್ದ ಈ ಮಹಾನ್ ಸಾಮ್ರಾಜ್ಯವನ್ನು ಜಗತ್ತಿಗೆ ಮತ್ತೆ ಪರಿಚಯಿಸಿದ್ದು ಬ್ರಿಟಿಷ್ ಅಧಿಕಾರಿಗಳಾದ ಕರ್ನಲ್ ಮೆಕೆಂಜಿ ಮತ್ತು ರಾಬರ್ಟ್ ಸೆವೆಲ್ ಬರೆದ ಎ ಫರ್ಗೆಟ್ ಎಂಪೈರ್, ಮರೆತು ಹೋದ ಸಾಮ್ರಾಜ್ಯ ಎಂಬ ಪುಸ್ತಕದಿಂದ ವಿಜಯನಗರದ ಇತಿಹಾಸ ಮತ್ತೆ ಬೆಳಕಿಗೆ ಬಂತು. ಸುಲ್ತಾನರ ಭೀಕರ ದಾಳಿಯಿಂದ ಪಾರಾಗಿ ಇಂದಿಗೂ ತಲೆ ಎತ್ತಿ ನಿಂತಿರುವ ಕೇವಲ 2 ದೇವಾಲಯಗಳೆಂದರೆ ಪಂಪಾ ವಿರೂಪಾಕ್ಷ ದೇವಾಲಯ ಮತ್ತು ಮಲ್ಯವಂತ ಬೆಟ್ಟದ ಮೇಲಿರುವ ರಘುನಾಥ ದೇವಾಲಯ. ನಾವು ಇಂದು ಆಚರಿಸುತ್ತಿರುವ ಮೈಸೂರು ದಸರಾ, ದುರ್ಗಾ ಪೂಜೆ ಮತ್ತು ನಮ್ಮ ಹಿಂದೂ ಸನಾತನ ಸಂಸ್ಕೃತಿಯನ್ನು ರಕ್ಷಿಸಿ ನಮ್ಮ ಕೈಗಿಟ್ಟು ಹೋದ ಆ ಮಹಾನ್ ಚಕ್ರವರ್ತಿಗಳಿಗೆ ಇಡೀ ದಕ್ಷಿಣ ಭಾರತವೇ ಎಂದೆಂದಿಗೂ ಋಣಿಯಾಗಿರಬೇಕು. ಇದು ಕೇವಲ ಕಲ್ಲುಗಳ ಕಥೆಯಲ್ಲ, ಇದು ನಮ್ಮ ರಕ್ತದಲ್ಲಿ ಹರಿಯುತ್ತಿರುವ ಅಪ್ಪಟ ಕನ್ನಡದ ವೀರರ ಕತೆ.
ಮುಂದಿನ ಬಾರಿ ನೀವು ಹಂಪೆಗೆ ಹೋದಾಗ ಕೇವಲ ಒಬ್ಬ ಪ್ರವಾಸಿಗನಾಗಿ ಹೋಗಬೇಡಿ, ಮಣ್ಣಿನ ಇತಿಹಾಸವನ್ನು ಅರಿಯುವ ಹೆಮ್ಮೆಯ ಕನ್ನಡಿಗನಾಗಿ ಆ ಕಲ್ಲುಗಳೊಂದಿಗೆ ಮಾತನಾಡಿ. ಸ್ನೇಹಿತರೆ, ವಿಜಯನಗರ ಸಾಮ್ರಾಜ್ಯದ ಈ ಐತಿಹಾಸಿಕ ಪಯಣ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ ಮತ್ತು ಇಂತಹ ಅದ್ಭುತ ಇತಿಹಾಸದ ಕಥೆಗಳಿಗಾಗಿ ನಮ್ಮ ಮಲ್ಲಿಕಾರ್ಜುನ ಕ್ರಿಯೇಟಿವ್ ವರ್ಲ್ಡ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಿಮ್ಮ ನೆಚ್ಚಿನ ಐತಿಹಾಸಿಕ ರಾಜ ಯಾರು ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸಿಗೋಣ ಮುಂದಿನ ಮತ್ತೊಂದು ಐತಿಹಾಸಿಕ ಕಥೆಯೊಂದಿಗೆ. ಧನ್ಯವಾದಗಳು.